ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 1655 ಖಾಲಿ ಹುದ್ದೆಗಳ ಭರ್ತಿಗೆ ಸಮಾಜ ಕಲ್ಯಾಣ ಇಲಾಖೆ ಸಜ್ಜಾಗಿದೆ. ವಿಶೇಷವಾಗಿ ಶಿಕ್ಷಕರ ಒಂದು ನೇಮಕಾತಿ ಅಂತ ಬಂದಾಗ ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕ್ರೈಸ್ ಏನಿದೆಯಲ್ಲ, ಅದರ ಅಧೀನದೊಳಗೆ ಬರುವಂತಹ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ 1655 ಹುದ್ದೆಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಭರ್ತಿ ಮಾಡೋಕ್ಕೆ ಮುಂದಾಗಿದೆ. ಹಾಗಾದರೆ ಶಾಸಕ ಎಚ್ ಆನಂದ್ ಅವರು ಏನು ಹೇಳಿದರು, ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಮಾದಿವಪ್ಪ ಅವರು ಏನು ಹೇಳಿದರು ಅನ್ನುವುದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ಆದಮೇಲೆ ನಿಮ್ಗೆ ಗೊತ್ತೇ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದು ಕ್ರೈಸ್ ಅಂದರೆ ವಿಶೇಷವಾಗಿ ನಾವು ಏನು ಹೇಳ್ತೀವಲ್ಲ, ವಸತಿ ಶಾಲೆ ಒಳಗೆ ಬರುವಂಥ ಅದು ಮೊರಾರ್ಜಿ ಆಗಿರಬಹುದು, ಅದು ಅಟಲ್ ಬಿಹಾರಿ ಆಗಿರ್ಬೋದು, ಅದು ಬೇರೆ ವಸತಿ ಶಾಲೆಗಳು, ಅದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು. ಹೀಗೆ ಅಲ್ಲಿ ಖಾಲಿ ಇರುವಂತಹ ಏನು ಟೀಚರ್ ರಿಕ್ರೂಟ್ಮೆಂಟ್, ಟೀಚಿಂಗ್ ಪೋಸ್ಟ್ಗಳನ್ನು ಮತ್ತು ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಪೋಸ್ಟನ್ನು ಅಂದರೆ ಬೋಧಕೇತರ ಸಿಬ್ಬಂದಿಯನ್ನು ಅದೇನು ಮಾಡ್ಕೊಳ್ತದೆ, ತುಂಬಿಕೊಳ್ತದೆ. ಅದ್ರ ಒಳಗಡೆ FDA, SDA ಮತ್ತು ಅದೇ ರೀತಿ ವಾರ್ಡನ್ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಗ್ರೂಪ್ C ಹುದ್ದೆಗಳಾಗಿರ್ಬೋದು. ಸೊ ಈ ರೀತಿಯಾದಂಥ ಹುದ್ದೆಗಳನ್ನು ತುಂಬಿಕೊಳ್ತದೆ. ಇದನ್ನು ನಿಮಗೆ ಗೊತ್ತಿದೆ, ಇದು KPSC ಅವರು ನಡೆಸುವಂತಹ KPSC ಅವರು ಈ ಪರೀಕ್ಷೆ ನಡೆಸ್ತಾರೆ ಮತ್ತು ಅದೇ ರೀತಿ ಆಯ್ಕೆ ಪ್ರಶ್ನೆ ಅವರೇ ಮಾಡ್ತಾರೆ ಅಂತ. ಈಗ ಈ ಹಿಂದಿನೊಳಗಡೆ ಎಲ್ಲ ಅಂದರೆ 2019ರಲ್ಲಿ ಆಗಿರ್ಬೋದು, 2020ರಲ್ಲಿ ಆಗಿರ್ಬೋದು ಮತ್ತು 2021ರಲ್ಲಿ ಆಗಿರ್ಬೋದು, KPSCನೇ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ನಡೆಸಿತ್ತು ಪರೀಕ್ಷೆ ಅಂತಲೇ ಹೇಳ್ಬೋದಾಗಿದೆ. ಈಗ ಕ್ರೈಸ್ ಒಳಗಡೆ ಸುಮಾರು 875ಕ್ಕಿಂತ ಅಧಿಕ ಹುದ್ದೆಗಳು ಅದಾವಂತ ನಿಮ್ಗೆ ಗೊತ್ತಿದೆ. ಪ್ರತಿ ವಿಷಯಕ್ಕೆ ನಿಮಗೆ ನೋಡೋದಾದರೆ ಅಂದರೆ ಶಿಕ್ಷಣ ಇಲಾಖೆ ಅಂದರೆ ಟೀಚಿಂಗ್ ಪೋಸ್ಟಲ್ಲಿ ಬಂದುಬಿಟ್ರೆ ಪ್ರತಿ ವಿಷಯ ಮೋರ್ ದೆನ್ 100 ಹುದ್ದೆಗಳು ಅದಾವೆ. ಇದು ಒಂದು ರಾಜ್ಯದೊಳಗಡೆ ಒಂದು ಕಡಿಮೆ ಹುದ್ದೆಗಳಾದರೂ ಕೂಡ ಬಹಳ ಮುಖ್ಯ, ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೀವು ಏನಾದರೂ ಇವತ್ತಿನ ದಿನ ಓದ್ತಾ ಇಲ್ಲ ದಯವಿಟ್ಟು ಓದ್ರಿ. 2 ಪೇಪರ್ ಇರ್ತಾವೆ, ಒಂದು GK ಪೇಪರ್ ಇರ್ತದೆ, ಒಂದು 2ನೇ ಪೇಪರ್ ಸ್ಪೆಸಿಫಿಕ್ ಪೇಪರ್ ನಿಮ್ಮ ಸಬ್ಜೆಕ್ಟ್ ಪೇಪರ್ ಇರ್ತದೆ, ಅದನ್ನು ಓದ್ಕೋರಿ. ಅದ್ರ ಜೊತೆಗೆ ನೀವು ಗ್ರೂಪ್ C ಪೇಪರನ್ನು ಕೂಡ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾಯಿರಿ. ಅಂದರೆ ಬೇಸಿಕ್ ಸಿಂಪಲ್ ಅಂದರೆ ಬೇಸಿಕ್ ಕನ್ನಡ ಆಗಿರ್ಬೋದು, ಬೇಸಿಕ್ ಇಂಗ್ಲೀಷ್ ಆಗಿರ್ಬೋದು, ಬೇಸಿಕ್ ಕಂಪ್ಯೂಟರ್, ಇದನ್ನು ನೀವು ನೋಡ್ತಾ ಇರಿ ಅನ್ನೋದು. ಇಲ್ಲಿ ಹೆಚ್ಚಾಗಿ ನೀವು ಒತ್ತು ಕೊಡಬೇಕಾಗಿರೋದು ನಿಮ್ಮ ಪೇಪರ್ 2ಗೆ ಒತ್ತು ಕೊಡಬೇಕು ಮತ್ತು ಅದೇ ರೀತಿಯಾಗಿ GK ಪೇಪರ್ಗೆ ಒತ್ತು ಕೊಡಬೇಕು. ಸಾಮಾನ್ಯವಾಗಿ ಎಲ್ಲರೂ ತಪ್ಪು ಮಾಡೋದು GK ಪೇಪರ್ ಅವರು ತಪ್ಪು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಸೊ ಅದನ್ನು ನಾನು ಏನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಇಲ್ಲಿ ಶಾಸಕ KS ಆನಂದ್ ಅವರು ಒಂದು ಪ್ರಶ್ನೆ ಕೇಳಿದರು, ಏನಂತಂದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಮತ್ತು ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದೀರಿ ಅಂತ. 19,400 ಹುದ್ದೆಗಳು ಖಾಲಿ ಇದಾವೆ. ಎಷ್ಟು ಇದಾವೆ? 19,400 ಹುದ್ದೆಗಳಿದಾವೆ. ಅದರೊಳಗಡೆ 9,000 ಬೋಧಕ ಹುದ್ದೆಗಳಿದಾವೆ, 2,000 ಅಂದರೆ ಬೋಧಕೇತರ ಅದಾವೆ ಮತ್ತು 8,000 ಮೇಲೆ ಗ್ರೂಪ್ D ಹುದ್ದೆಗಳು. ಇದ್ರೊಳಗೆ ಆಲ್ರೆಡಿ ಅವರು 6,000 ಹುದ್ದೆಗಳನ್ನು ಏನು ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಳಿದವರೆಲ್ಲ ಹೊರಗುತ್ತಿಗೆ ಸೇವೆ ಆಧಾರ ಮೇಲೆ ಅವರು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅವರಾಗಿ ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದ್ದಾರೆ. 2,756 ಹುದ್ದೆಗಳಿಗೆ ಏನಾಗಿತ್ತು, ಆರ್ಥಿಕ ಇಲಾಖೆಗೆ ಸಹಮತ ಕೋರಲಾಗಿತ್ತು. ಆದರೆ ಅವ್ರು ಕೊಟ್ಟಿರೋದು 875 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಸಹಮತ ಕೊಟ್ಟಿದೆ. ಇನ್ನು ಉಳಿದಂತೆ ಈಗ ಮತ್ತೆ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ ಸುಮಾರು 1,655 ಹುದ್ದೆಗಳಿಗೆ ಭರ್ತಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲರೂ ಕೂಡ ಅಂದರೆ ಯಾರೆಲ್ಲ FDA, SDA ಅಂತ ಹಿಡ್ಕೊಂಡು ಯಾರೆಲ್ಲ ನೀವು ಅಂದರೆ ಟೀಚಿಂಗ್ ಪೋಸ್ಟ್ಗೆ ಏನು ತಯಾರಿ ಮಾಡ್ತಾ ಇದ್ದೀರಿ, ನಿಮಗೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಈ ಅವಕಾಶ ಒಂದು ವೇಳೆ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ನಿಮಗೆ ಸಿಗೋದು ಮತ್ತೆ 3 ರಿಂದ 4 ವರ್ಷದ ನಂತರ. ಸೊ ಅವಕಾಶ ವಂಚಿತರಾಗಬೇಡಿ, ಅವಕಾಶಕ್ಕೋಸ್ಕರ ಕೂಡ ಕಾಯಬೇಡಿ. ಇವತ್ತಿನ ದಿನಾನೇ ಈಗಿಂದಲೇ ನಿಮ್ಮ ತಯಾರಿನ ಪ್ರಾರಂಭ ಮಾಡಿ, ಅಂದಾಗ ಮಾತ್ರ ನೀವು ಪರೀಕ್ಷೆ ಒಳಗಡೆ ಯಶಸ್ಸು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನದೇ ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡಿರಿ. ನಾನು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗ್ಲೂ ಇದೆ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇವನ್ ಮುಂದೆ ನಡೆಯುವಂತಹ ಏನು GK ಪೇಪರ್ ಆಗಿರ್ಬೋದು ಮತ್ತು ಅದೇ ರೀತಿ ಸ್ಪೆಸಿಫಿಕ್ ಪೇಪರ್ ಆಗಿರ್ಬೋದು, ಯಾವ ರೀತಿ ತಯಾರಿ ಮಾಡಬೇಕು, ಹೇಗೆ ಪುಸ್ತಕಗಳನ್ನು ಇದು ಮಾಡಬೇಕು ಅನ್ನೋದನ್ನು ನಾನು ಖಂಡಿತವಾಗ್ಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.